ಅರೆ ಆಲೋಚನೆ, ನಾನು ನಿನ್ಗೆ ಎಷ್ಟು ಸಾರಿ ಹೇಳಿದೆ ಹೊಸ ಫೋನ್ ತಗೋ ಅಂತ. ಯೋಚಿಸ್ತೇನೆ ಗೆಳೆಯ. ಅಪ್ಪ ಹೊಸ ಬ್ಯಾಟ್. ಯೋಚಿಸ್ತೇನೆ ಮಗ. ಆಲೋಚನನ್ನ ನಮಸ್ಕಾರ. ಹೊಟ್ಟೆ ಎದುರು ಬರ್ತಾ ಇದೆ. ವ್ಯಾಯಾಮ ಯಾವಾಗ ಶುರು ಮಾಡ್ತೀರಾ? ಯೋಚಿಸ್ತೇನಪ್ಪ. ಆಲೋಚನಪ್ಪ, ಈಗಲಾದ್ರೂ ಹೊಸ ಬೈಕ್ ತಗೊಳ್ಳೋ. ಆಲೋಚಿಸ್ತೇನೆ. ಇಲ್ಲಿ ಕೇಳಿ, ಚಿಕ್ಕಪ್ಪ ಮನೆಗೆ ಕರೀತಾ ಇದ್ದಾರೆ. ಏನ್ ಮಾಡೋದು? ಆಲೋಚಿಸ್ತೇನೆ. ಅರೆ ಆಲೋಚನಪ್ಪ, ಏನ್ ಯೋಚಿಸ್ತಿದೀಯಾ? ಒಂದು ರೈತ ಹೊಲವಲ್ಲದೆ ಬೇರೆ ಯಾವುದನ್ನು ಯೋಚಿಸ್ತಾನೆ. ಮತ್ತೆ ಈ ಸಲ ರಸ ಹೀರುವ ಕೀಟಗಳ ನಿಯಂತ್ರಣ ಹೇಗ್ ಮಾಡ್ತೀಯ? ಯೋಚಿಸ್ತಿದ್ದೇನೆ. ಯೋಚಿಸೋದ್ರಿಂದಲ್ಲ, ಏನಾದ್ರೂ ಮಾಡೋದ್ರಿಂದ ಆಗುತ್ತೆ. ಅಂದ್ರೆ ಟ್ರಾನ್ಸ್ಫಾರ್ಮೇಶನ್ ತರಬೇಕಾಗುತ್ತೆ ನಮ್ಮ ಆಲೋಚನೆಯಲ್ಲಿ, ನಮ್ಮ ರೀತಿಯಲ್ಲಿ. ಏಕೆಂದ್ರೆ ಪರಿವರ್ತನೆ ಜಗತ್ತಿನ ನಿಯಮ ಮಾತ್ರವಲ್ಲ, ಸಮಯದ ಅವಶ್ಯಕತೆ ಕೂಡ. ಮತ್ತೆ ಹೇಗಾಗ್ಬೋದು ಈ ಟ್ರಾನ್ಸ್ಫಾರ್ಮೇಶನ್? ಇದರಿಂದ ಇದು ಬಾಯರ್ನ ಹೊಸ ಟ್ರಾನ್ಸ್. ಗಿಡಹೇನು, ಹಸಿರು ದ್ವಾಮೆ, ಬಿಳಿ ನೊಣ ಮರಿಯಂತಹ ಹೀರುವ ಕೀಟಗಳಿಂದ ಸಂಪೂರ್ಣ ರಕ್ಷಣೆ ಮತ್ತು ಮಿಶ್ರಿತ ಪ್ರಯೋಗದಿಂದ ದೊರೆಯುತ್ತೆ ಉತ್ತಮ ನಿಯಂತ್ರಣ. ಅಧಿಕ ಆರೋಗ್ಯಕರ ಬೆಳೆ, ಇದರಿಂದ ದೊರೆಯುತ್ತೆ ಅಧಿಕ ಉತ್ಪನ್ನ. ಇದರಿಂದಾಗಿ ಟ್ರಾನ್ಸ್ ಕೇವಲ ಒಂದು ಪ್ರಾಡಕ್ಟ್ ಅಲ್ಲ, ಪರಿವರ್ತನೆಯ ಜೊತೆಗಾರ. ಅರೆ ವಾ, ಇದರ ಅರ್ಥ ಟ್ರಾನ್ಸ್ ನ ಬಳಕೆಯಿಂದ ಪರಿವರ್ತನೆ ಆಗುತ್ತೆ. ಚಿಂತೆಗಳ ವಿಶ್ವಾಸವಾಗಿ, ಭರವಸೆಯ, ವಾಸ್ತವವಾಗಿ, ಪರಿಶ್ರಮದ ಸಫಲತೆಯಾಗಿ. ಏಕೆಂದ್ರೆ ಪರಿವರ್ತನೆ ಮಾತ್ರ ಜಗತ್ತಿನ ನಿಯಮವಲ್ಲ, ಸಮಯದ ಅವಶ್ಯಕತೆ ಕೂಡ. ಬಾಯರ್ನ ಟ್ರಾನ್ಸ್, ಪರಿವರ್ತನೆಯಲ್ಲಿ ನಿಮ್ಮ ಜೊತೆಗಾರ.